ಏಪ್ರಿಲ್ 23ರ ಗುರುವಾರದಂದು ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ 90 ಲಕ್ಷ ರೂಪಾಯಿ ಅನುದಾನದಲ್ಲಿ ಕ್ಷೇತ್ರದ ವಿವಿಧ ಭಾಗದಲ್ಲಿ ರಸ್ತೆ ಕಾಮಗಾರಿಗಳಿಗೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ನರಗನಹಳ್ಳಿ ಗ್ರಾಮದಲ್ಲಿ 30 ಲಕ್ಷ ರೂಪಾಯಿ, ಚಿಕ್ಕೋಳೆ ಮುಸ್ಲಿಂ ರಸ್ತೆ ಅಭಿವೃದ್ಧಿಗೆ 20 ಲಕ್ಷ ರೂಪಾಯಿ, ಹೊಸಹಳ್ಳಿ ಕಾಲೋನಿ ಬಾಕ್ಸ್ ಚರಂಡಿ ನಿರ್ಮಾಣಕ್ಕೆ 20 ಲಕ್ಷ ರೂಪಾಯಿ ಹಾಗೂ ನಿಂಗೇನಹಳ್ಳಿ ಗ್ರಾಮದ ಸಣ್ಣೇಗೌಡರ ಮನೆಯಿಂದ ಕರಿಯಪ್ಪನ ಮನೆಯವರೆಗಿನ ರಸ್ತೆ ನಿರ್ಮಾಣಕ್ಕೆ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದರು. ಗುದ್ದಲಿ ಪೂಜೆಯ ನಂತರ ಶಾಸಕರಾದ ಎಚ್.ಡಿ. ತಮ್ಮಯ್ಯ ಮಾತನಾಡಿ, ನಾವು ನುಡಿದಂತೆ 5 ಗ್ಯಾರಂಟಿಗಳನ್ನು ನೀಡುವುದರ ಜೊತೆಗೆ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯನ್ನ ಮಾಡುತ್ತಿದ್ದೇವೆ. ನಾವು ಸರ್ವರಿಗೂ ಸಮಬಾಳು ಸಮಪಾಲು ಎಂಬ ಉದ್ದೇಶದೊಂದಿಗೆ ಎಲ್ಲ ಸಮುದಾಯದವರಿಗೂ ಸಮವಾದ ನ್ಯಾಯ ಒದಗಿಸಿದ್ದೇವೆ ಎಂದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. 2023ರಲ್ಲಿ ನಡೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಚುನಾವಣಾ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನು ಬಡವರಿಗಾಗಿ ಘೋಷಣೆ ಮಾಡ್ತಾರೆ. ಏನು 12ನೇ ಶತಮಾನದ ಜಗಜ್ಯೋತಿ ಬಸವೇಶ್ವರರು, 19ನೇ ಶತಮಾನದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕನಸಿನಂತೆ ಸಮಾಜದ ನಿರ್ಮಾಣಕ್ಕಾಗಿ ಶೋಷಿತ ವರ್ಗದವ್ರನ್ನ ಸಮಾಜದ ಮುನ್ನೆಲೆಗೆ ತರಬೇಕು, ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರನ್ನು ಗಟ್ಟಿ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು 5 ಭಾಗ್ಯಗಳನ್ನು ಘೋಷಣೆ ಮಾಡಿರ್ತಾರೆ. ಅದರಲ್ಲಿ ಮೊದಲನೇದು ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇರ್ತಕ್ಕಂಥ ಪ್ರತಿ ಕುಟುಂಬದ ಯಜಮಾನಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಡಿ, ಅದೇ ರೀತಿ ಯಾರೂ ಹಸುವಿನಿಂದ ಬಳಲಬಾರ್ದು ಅಂತೇಳಿ ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ಕುಟುಂಬಕ್ಕೆ ತಲಾ 10 kg ಅಕ್ಕಿ ಅನ್ನಭಾಗ್ಯ ಯೋಜನೆಯಡಿ, ಮಹಿಳೆಯರು ಎಲ್ಲೂ ಬಸ್ನಲ್ಲಿ ಓಡಾಡಲಿಕ್ಕೆ ಅವ್ರಿಗೆ ತೊಂದರೆ ಆಗ್ತದೆ ಅಂಥೇಳಿ ಶಕ್ತಿ ಯೋಜನೆಯಡಿ ಉಚಿತ ಬಸ್ ಪ್ರಯಾಣ, ಅದೇ ರೀತಿ ಬಡವರು ಕರೆಂಟ್ ಬಿಲ್ ಕಟ್ಟೋಕ್ಕಾಗೋದಿಲ್ಲ ಅಂಥೇಳಿ 200 ಯೂನಿಟ್ವರೆಗೂ ವಿದ್ಯುತ್ ಶಕ್ತಿ ಫ್ರೀ, ಅದೇ ರೀತಿ ಬಡವ್ರ ಮನೆ ಮಕ್ಕಳು ಡಿಗ್ರಿ ಪಡೆದ ನಂತರ ನೌಕರಿಗೆ ಹೋಗೋದಕ್ಕೆ 3 ವರ್ಷ ಅವರಿಗೆ ಸಹಾಯ ಆಗಲಿ ಅಂತೇಳಿ 3,000 ರೂಪಾಯಿ ಪ್ರೋತ್ಸಾಹಧನ ಯುವ ನಿಧಿ. ನಮ್ಮ ಸರ್ಕಾರ ಬಡವರಿಗಾಗಿ ಈ ಯೋಜನೆಯನ್ನು ಜಾರಿ ತಂದಿದೆ. ಹಾಗಾಗಿ ಇದ್ರ ಜೊತೆ ಎಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ ಅಂತಂದಾಗ ಕಳೆದ ಬಾರಿ 25 ಕೋಟಿ ವಿಶೇಷ ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದರು. ಅದರಲ್ಲಿ ಬಹುಶಃ ಆ ಸಂದರ್ಭದಲ್ಲೂ ನಾವು ನಿಮ್ಮ ದೇವಸ್ಥಾನ ಮಾಡೋದಲ್ಲ ರೋಡ್ ಗಾಳಿಹಳ್ಳಿ ಮಠದ ರಸ್ತೆಗೆ ಹಾಕಿದ್ವಿ, ಮೂಲದಾಸರಳ್ಳಿಗೆ ಹಾಕಿದ್ವಿ. ಆ ನಂತರ ಇಲ್ಲಿ ರಸ್ತೆ ಇತ್ತು, ಚರಂಡಿ ಇಲ್ಲ ಅಂತ ಹೇಳಿದರು. ಈಗ ನಮಗೆ ನಮ್ಮ ಸರ್ಕಾರ 50 ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟಿರೋದ್ರಲ್ಲಿ 10 ಕೋಟಿ ಅನುದಾನವನ್ನು ಚೇತನ್ ಎಡಬಲಿ ನಿಮಗೆ ಎಷ್ಟು 10 ಕೋಟಿ ಅಲ್ವ ಕೊಟ್ಟಿರೋದು, 10 ಕೋಟಿ ಗ್ರಾಮೀಣ ಏನು PRD ಇಲಾಖೆ ಕೊಟ್ಟು ಅದರಲ್ಲಿ ಇವತ್ತು ಇಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದ ಚರಂಡಿ ಕಾಮಗಾರಿನ ಮಾಡ್ತಿದ್ವಿ. ಒಟ್ಟು ಇವತ್ತು 1 ಕೋಟಿ ರೂಪಾಯಿ ವೆಚ್ಚದ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳನ್ನು ಈ 50 ಕೋಟಿನಲ್ಲಿ 10 ಕೋಟಿ ಏನು ನಾವು PRD ಗ್ರಾಮೀಣಾಭಿವೃದ್ಧಿ ಇಲಾಖೆ ಕೊಟ್ಟಿದ್ದೀವಿ ಅಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಹಾಗಾಗಿ ಅಭಿವೃದ್ಧಿ ಮಾಡೋ ವಿಷಯದಲ್ಲೂ ನಾವು ಹಿಂದೆ ಬಿದ್ದಿಲ್ಲ ಅನ್ನೋದಕ್ಕೆ ನೀವೆಲ್ಲ ನೋಡಿದ್ದೀರಿ. ಹೆಬ್ಬಳ್ಳಿಯಿಂದ ಮುಂದಕ್ಕೆ ಅಪ್ ಟು ಭಕ್ತರಳ್ಳಿವರೆಗೂ ಹೊಸ ಟಾರ್ ರೋಡ್ ಆಯ್ತಾ ಇಲ್ವಾ ಶಿವು? ಆಗ್ಲವನಪ್ಪ ನಂದೀಶು? 6 ಕೋಟಿ ರೂಪಾಯಿ ಟಾರ್ ಮಾಡಿದ್ದೀವಿ. ಮತ್ತು ಹಂಗಾರೆ ಅದಕ್ಕೆಲ್ಲಿಂದ ಬಂತು ದುಡ್ಡು? ಅಭಿವೃದ್ಧಿಗೂ ನಗರ ಚಿಕ್ಕಮಗಳೂರು ಟೌನ್ ಒಳಗಡೆ ನೀವೆಲ್ಲ ಹೋಗ್ತಾ ಇದ್ರಲ್ಲ, ಎಲ್ಲ ರೋಡ್ಗಳು ಟಾರ್ ಇದಾವ ಇಲ್ವಾ? ಆಗಿದೆ ಅಲ್ವಾ? ಈಗ ನಮ್ಮ ಗ್ರಾಮಾಂತರ ಭಾಗದಲ್ಲೂ ಕಾಂಕ್ರೀಟ್ ರೋಡ್ ಮಾಡ್ತಾ ಇದ್ದೀವಿ. ನಾವು ಸರ್ಕಾರ ಮೊದಲು ಯೋಚನೆ ಮಾಡಿದ್ದೇನು, ನಮ್ಮ ಸರ್ಕಾರ ಅಂದರೆ ಮೊದಲು ಟಾರ್ ರಸ್ತೆ ಕಾಂಕ್ರೀಟ್ ರಸ್ತೆಗಿಂತ ಜನರ ಬದುಕಿನ ಬಗ್ಗೆ ಯೋಚನೆ ಮಾಡಿದ್ವಿ. ಮೊದಲು ಬದುಕು ತಾನೆ, ಜನರ ಬದುಕು ಅವ್ರು ಚೆನ್ನಾಗಿರಬೇಕು, ಆ ನಂತರ ಇದನ್ನು ಮಾಡಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ನಮ್ಮ ಮುಖ್ಯಮಂತ್ರಿಗಳು ಪ್ರಾರಂಭದಲ್ಲಿ ಜನರ ಬದುಕಿಗಾಗಿ ಬಡವರು ಮೇಲೆ ಬರಬೇಕು, ಬಡವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಗಟ್ಟಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ 2,000 ರೂಪಾಯಿ ಕೊಡೋದು. 2,000 ರೂಪಾಯಿಗೆ ಈ ಒಂದು ಭಾಗ್ಯಗಳಿಂದ ಸರ್ಕಾರಕ್ಕೆ 57,000 ಕೋಟಿ ಒಂದು ವರ್ಷಕ್ಕೆ ಹೋಗುತ್ತೆ. ಆದರೆ ನಮಗೆ ಸಂತೋಷ ಇದೆ, 57,000 ಕೋಟಿ ಹಂಚಿಕೊಡ್ತಾ ಇರೋದು ಬಡವರಿಗೆ. ಆಯಿತಾ? ಬಡವರಿಗೆ ಅವರು ಖುಷಿಯಾಗಿದ್ದರೆ ಮಾತ್ರ ದೇಶ ಖುಷಿಯಾಗಿರುತ್ತೆ ಅನ್ನೋ ದೃಷ್ಟಿಯಲ್ಲಿ ಮಾಡ್ತಾಯಿದ್ದೀವಿ. ಹಾಗಾಗಿ ನಮ್ಮ ಸರ್ಕಾರ ಏನು ಇವತ್ತು 50 ಕೋಟಿ ವಿಶೇಷ ಅನುದಾನದಲ್ಲಿ ರಸ್ತೆ, ಚರಂಡಿ ಮತ್ತು ಸಮುದಾಯ ಭವನಗಳಿಗೆ, ದೇವಸ್ಥಾನಗಳಿಗೆ
ಈ ಒಂದು ಜಾತಿ ನೋಡಿಲ್ಲ, ಒಂದು ಧರ್ಮ ನೋಡಿಲ್ಲ. ಬಹುಶಃ ಇಡೀ ಪ್ರಪಂಚದಲ್ಲಿ ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಸಿಖ್, ಪಾರ್ಸಿ, ಜೈನ್ ಈ ರೀತಿ ಎಲ್ಲ ಧರ್ಮದವರನ್ನೊಳಗೊಂಡಂಥ ಜಾತ್ಯತೀತ ರಾಷ್ಟ್ರ ಹೆಮ್ಮೆಯಿಂದ ಹೇಳ್ಬೋದು. ಅದು ನಮ್ಮ ಹೆಮ್ಮೆಯ ಭಾರತ ದೇಶ ಅಂತೇಳಿ ನಾವು ಭಾಳ ಹೆಮ್ಮೆಯಿಂದ ಹೇಳ್ಬೋದು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.